ನಮ್ಮ ಶಾಲೆಯ 12ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ಜೊತೆಗೆ ನಾವು ನಮ್ಮ ಏಕಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಏಕಂ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏಕಂ ನರ್ಸಿಂಗ್, ಏಕಂ ಅಲೀಡ್ ಸೈನ್ಸಸ್, ಏಕಂ ಫಿಸಿಯೋಥೆರಪಿ ಅಂತ ಹೇಳಿ 3 ಕಾಲೇಜುಗಳನ್ನು ಮತ್ತು ಏಕಂ ಡಿಗ್ರಿ ಕಾಲೇಜ್ ಅಂತ ಹೇಳಿ ಕಂಪ್ಯೂಟರ್ ಸೈನ್ಸ್ AI ಈ ಡಿಗ್ರಿ ಕಾಲೇಜನ್ನು ಓಪನ್ ಮಾಡಿದ್ದೇವೆ ಈ ವರ್ಷದಿಂದ. ನರ್ಸಿಂಗ್ ಕಾಲೇಜು ಸಕ್ರಾ ಜೊತೆ ಅಸೋಸಿಯೇಟ್ ಆಗಿದೆ. ನರ್ಸಿಂಗು, ಅಲೀಡ್ ಸೈನ್ಸು ಮತ್ತು ಫಿಸಿಯೋಥೆರಪಿಗೆ ಟ್ರೈನಿಂಗು ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ಸ್ ಏನಿದೆ ಇವರು ಟ್ರೈನಿಂಗ್ ಕೊಡ್ತಾರೆ. ಈ ವರ್ಲ್ಡ್ ಹಾಸ್ಪಿಟಲ್ಸ್ ಅವರು ಮುಂದೆ ಅಂದರೆ 4 ವರ್ಷ ನರ್ಸಿಂಗ್ ಕೋರ್ಸು, 4.5 ವರ್ಷ ಫಿಸಿಯೋಥೆರಪಿ ಕೋರ್ಸು, ಆಮೇಲೆ GNM 3 ವರ್ಷ ಕೋರ್ಸು, ತದನಂತರದಲ್ಲಿ ನಮ್ಮ ಅಲೀಡ್ ಸೈನ್ಸು 3 ವರ್ಷ ಕೋರ್ಸ್ ಏನಿದೆ ಇದು ಕಂಪ್ಲೀಟ್ ಆದಮೇಲೆ ಅವರಿಗೆ ಜಪಾನ್ನಲ್ಲೇ ಕೆಲಸ ಕೊಡಿಸ್ತಕ್ಕಂತಹ ರೆಸ್ಪಾನ್ಸಿಬಿಲಿಟಿನೂ ಸಹ ತೆಗೆದುಕೊಂಡಿದ್ದೇವೆ. ಅಂದರೆ ಅರ್ಥ ಅವರಿಗೆ ಜಪಾನಲ್ಲಿ ಕೆಲಸ ಸಿಕ್ಕಿದಾಗ ಅವರು ಒಂದು 3 ಲಕ್ಷ ತಿಂಗಳಿಗೆ ವೇತನ ತೆಗೆಸ್ಕೊಳ್ಬೋದು. ಆ ಥರ ಒಂದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಈಗ ಈ ವರ್ಷನ ಪ್ರಾರಂಭ ಆಗಿದೆ. ಈ ವರ್ಷ ಅದ್ರ ಜೊತೆಗೆ 12ನೇ ವಾರ್ಷಿಕೋತ್ಸವದಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ರೆ ಭಾರತ ಮತ್ತು ಭಾರತೀಯತೆಯನ್ನು ನಾವು ಸಂಭ್ರಮಾಚರಣೆ ಮಾಡಬೇಕು. ಅಂದರೆ ಅದು ಆಯುರ್ವೇದ ಇರ್ಬೋದು, ನಮ್ಮ ಶಿಕ್ಷಣ ವ್ಯವಸ್ಥೆ ಇರಬಹುದು, ನಮ್ಮ ಆರೋಗ್ಯ ವ್ಯವಸ್ಥೆ ಇರಬಹುದು, ಅಥವಾ ನಮ್ಮ ಊಟ ತಿಂಡಿಗಳ ವ್ಯವಸ್ಥೆ ಇರ್ಬೋದು. ಈಗ ನನ್ನೂ ಸೇರಿಸ್ಕೊಂಡು ತುಂಬ ಜನ ಇವತ್ತು ಒಂದೊತ್ತು ಊಟಕ್ಕೆ ಬಂದಿದ್ದೇವೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ನಾವು ನೈಸರ್ಗಿಕವಾಗಿ ಒಂದೇ ಹೊತ್ತು ಊಟ ಮಾಡ್ತಿದ್ವಿ ನಮ್ಮ ಭಾರತೀಯರು. ಈ ಬ್ರಿಟಿಷರ ಹುಚ್ಚು ನಮಗೆಲ್ಲ ಹಿಡಿದ ಮೇಲೆ, ಅಂದರೆ ಈ ಆಂಗ್ಲದ ಹುಚ್ಚು ನಮಗೆಲ್ಲ ಹಿಡಿದ ಮೇಲೆ ನಾವು 3 ಹೊತ್ತು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸಪ್ಪರ್, ಮಧ್ಯದಲ್ಲಿ ಸಪ್ಪರೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ನಮಗೆ ಡೈಜೆಸ್ಟ್ ಆಗಲ್ಲ ಅಂತ ಗೊತ್ತಾದ ಮೇಲೆ ನನ್ನಂಥ ಅನೇಕ ಜನ ಇವತ್ತು ಒಂದೊತ್ತು ಬೆಳಗ್ಗೆನೇ ರಾಗಿ ಮುದ್ದೆ ಮತ್ತು ಒಂದು ಸಾರು, ನಾವು ಮನೆಗಳಲ್ಲಿ ಮಾಡ್ತಕ್ಕಂಥದ್ದು ಬಸ್ಸಾರೋ, ಹುಳಿ ಸಾರೋ, ಸೊಪ್ಪು ಸಾರೋ, ಉಪ್ಪು ಸಾರೋ ತಿಂದು ಅದಾದಮೇಲೆ ಸಂಜೆಗೆ ಒಂದು ಸೂಪೋ ಆ ಥರದ್ದು ಏನಾದರೂ ಒಂದು ಕುಡಿತಿದ್ದೀವಿ. ಅಂದರೆ ಅರ್ಥ ನಾವು ಭಾರತೀಯರಾಗಬೇಕು ಅಂತ. ಇದು ಬರೀ ಊಟದ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಅಲ್ಲ, ನಮ್ಮ ಆಲೋಚನೆಯ ವ್ಯವಸ್ಥೆ ಭಾರತೀಯ ಆಗಬೇಕು. ಆ ಆಲೋಚನೆ ವ್ಯವಸ್ಥೆ ಯಾವತ್ತು ಭಾರತೀಯ ಆಗುತ್ತೆ ಆವತ್ತು ನಾವು ಸ್ವಾವಲಂಬಿಗಳಾಗ್ತೇವೆ. ಆವತ್ತು ನಾವು ನಿಜವಾದ ಭಾರತವನ್ನು ಕಟ್ತೇವೆ, ನೈಸರ್ಗಿಕ ಭಾರತವನ್ನು ಕಟ್ತೇವೆ. ನಮ್ಮಲ್ಲಿರ್ತಕ್ಕಂತಹ ನಿಜವಾದ ಸಂಪತ್ತು ಏನು ಅಂತಂದರೆ ಜ್ಞಾನ ಸಂಪತ್ತು ಮತ್ತು ಭಾರತೀಯ ಅನ್ನತಕ್ಕಂಥ ಒಂದು ಸಂಸ್ಕೃತಿ. ಈ ಸಂಪತ್ತನ್ನು ಮಕ್ಕಳಿಗೆ ನಾವು ಬಿತ್ತರಿಸಬೇಕು ಅಂತ ಹೇಳಿ ನಾವು ಈ ವೋಕಲ್ ಫಾರ್ ಲೋಕಲ್ ಅನ್ನೋದನ್ನು ಪ್ರಾರಂಭ ಈ ವರ್ಷ. So yes, now we are in very one team. We are all welcome you. Another 2, 3, 4 years later, we are all welcome. Everybody in Sakura is waiting for you. So I want to. I'm very much looking for having a chance to talk with you, all of you in Sakura. Let's talk more about Naruto. Whatever. So again, congrats for this opening up new launch of the school, and all welcome, and let's see you in future. Very much. Thank you very much for the opportunity. We want to have nursing college because we run hospital. We always need nursing. Somehow, by God's grace, Mr. Ashok, we don't know each other at all. Through some reference, he came. Our dream matched each other. We don't have time to run nursing college, but we want. He want to have nursing college, but hospital is not there. So God has made this destiny. It has to happen. That's the reason we all are here. And I want to wish all of you very bright future. Nursing today is the most demanded profession in the world. It all depends on how much you put hard work, how much you learn. Sky is the limit. All of you can grow in your professional life wherever you want to reach, you will.
And not only Sakara, maybe you, all of you want to hear Japanese, whether you will get an opportunity to work for Japanese hospital or not. So, qualify with good marks, you learn Japanese, there is a very high possibility other than Sakara, if you want to work in India, work for Sakara. If you want to go for Japan, we have 20 hospitals there also. Healthcare institution and Sakura World Hospital tie up with each other. Sakura World Hospital is a parent hospital of ECAM institution, meaning we will accept you as a fieldwork student. Right? Then ultimately, I hope after 4 years later, you will join Sakura. Okay? Can you promise? Yes, sir. More louder. Very happy to see your eyes are shining. A story. I have one daughter in Japan, and she is now 20 years old. So now she's a second year nursing student. So maybe 1 year senior than you, I think. Anyway, I wish you all the best for your 4 years program, and I wish your career, your university years are successful. Thank you very much. Thank you. And supporting communities has never been more vital. The healthcare professionals you aspire to become are not defined only by the knowledge and skills you acquire, but also by your deep concern for people and your capacity for empathy. ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಈ ಜಗಕ್ಕೆ ನಾವೇ ಗುರು
Did you dance? Did you jump? No, I just breathed. That too a half breath. The shirt couldn't even handle Indian oxygen. Guys, I'm embarrassed. Then what a dance equals big names but small strength. Even my grandma's curtains last longer. Scene 3, birthday party shopping. Last time we were unlucky, but this time it's a new foreign brand. Super premium imported outfits, even celebrity weather. Look at this sparkle dress. I'll shine at the party. Listen to the happy music from your fabulous Sunday. Thank you, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ ನಲಿದ ತಾಳಕ್ಕೆ ನಲಿದ ಗೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಮನೆಯ ತಿಂದರು ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ ಉಸಿರಾಡಿದೆ ಓಂಕಾರವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಈ ಜಗಕ್ಕೆ ನಾವೇ ಗುರು
got a dare also. Did you dance? Did you jump? No, I just breathed. That do a half breath. The shirt couldn't even handle Indian oxygen. Guys, I'm embarrassed. Imported dance equals big names but small strength. Even my grandma's curtains last longer. Scene 3, birthday party shopping. Last time we were unlucky, but this time it's a new foreign brand. Super premium imported outfits, even celebrity wear them. Look at this sparkle dress. I shine at the party. Listen to the happy music from your fabulous Sunday. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ ನಲಿದ ತಾಳಕ್ಕೆ ನಲಿದ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಮನೆಯ ತಿಂಗಳು ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ഒരു മധുരത്തിനാവിൻ ലഹരി അച്ഛനല്ലടാ ന്യൂട്ടനല്ലടാ ജോക്കറല്ലടാ ಕಳೆದ ವರ್ಷ ನಾವು ಕಸ ವಿಲೇವಾರಿ ಹೇಗೆ ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕಿಂತ ಹಿಂದೆ ನವರಸಗಳನ್ನು ಮಾಡಿದ್ವಿ. ಅದಕ್ಕಿಂತ ಹಿಂದೆ ನಾವು ಜಗತ್ತಿನ ಸುಪ್ರಸಿದ್ಧ ನಾಟ್ಯ ನಟನೆಗಳನ್ನು ಮಾಡಿದ್ವಿ. ಈ ರೀತಿ ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಇಟ್ಕೊಂಡಿದ್ದೇವೆ.
ಆದರೆ ಭಾರತೀಯತೆ ಅನ್ನತಕ್ಕಂಥದ್ದೇನಿದೆ ಇದಕ್ಕಿಂತ ಮೇಲೂ ಯಾವುದೂ ಸಹ ನಮಗೆ ಈ ಇತಿಹಾಸದಲ್ಲಿ ಕಾಣಿಸಿಲ್ಲ. ಅದರಿಂದಾಗಿ ಭಾರತೀಯರಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹಂಬಲ ಯಾವ ರೀತಿ ಇತ್ತು ಹಿಂದೆ 11ನೇ ಶತಮಾನದ ಹಿಂದೆ 16ನೇ ಶತಮಾನದ ಹಿಂದೆ, ಆ ರೀತಿ ಭಾರತೀಯತೆ ಅನ್ನೋದನ್ನು ನಾವು ಪಸರಿಸಬೇಕು ನಮ್ಮ ವಿದ್ಯಾರ್ಥಿಗಳಲ್ಲಿ ಅನ್ನೋ ಕಾರಣಕ್ಕೆ ವೋಕಲ್ ಫಾರ್ ಲೋಕಲ್ ಅಂತ ಮಾಡಿದ್ದೇವೆ. ನೀವೆಲ್ಲ ಸಹಕರಿಸಿದ್ದೀರಾ, ದಯವಿಟ್ಟು ಸಹ ಮುಂದೇನೂ ಸಹಕಾರ ನಮಗೆ ನೀಡ್ತಾ ಇರಿ, ನಮ್ಮ ಜೊತೆ ಜೋಡಿಸ್ಕೊಳ್ಳಿ ಅಂತ ಹೇಳಿ ನಿಮಗೆಲ್ಲರಿಗೂ ಸಹ ಆತ್ಮೀಯ ಆಮಂತ್ರಣ, ನಮ್ಮ ಏಕಂ ಕುಟುಂಬಕ್ಕೆ ಆಮಂತ್ರಣ ನೀಡ್ತೇನೆ. ಧನ್ಯವಾದ. ಅದರಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಧ್ಯದಲ್ಲಿ ಒಂದಿಷ್ಟು ದೇಶದ ಇತಿಹಾಸ ಬಿಂಬಿಸುವಂಥದ್ದು ಇರುವಂಥದ್ದು, ಧರ್ಮ ಪರಂಪರೆ ಬಗ್ಗೆ ಬಿಂಬಿಸುವಂಥ ಕಾರ್ಯಕ್ರಮಗಳಾಗ್ತಿತ್ತು. ಇಂತಹ ವ್ಯವಸ್ಥೆ ಶಿಕ್ಷಣದಲ್ಲೂ ಇದೆಯಾ ಅಥವಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಾತ್ರ ಆಗ್ತಿದೆ ಹೇಗೆ? ಇಲ್ಲ, ನಾವು ಈ ಕಾರ್ಯಕ್ರಮಗಳನ್ನು ನಮ್ಮ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೇವೆ, ಅಥವಾ ನಮ್ಮ ಕಲಿಕೆ ವ್ಯವಸ್ಥೆನಲ್ಲಿ ಅಂದರೆ ಪೆಡಗಾಜಿಕಲ್ ಸಿಸ್ಟಮ್ಸ್ ಅಂತ ಇಂಗ್ಲೀಷಲ್ಲಿ, ಕಲಿಕೆ ವ್ಯವಸ್ಥೆ ಅಂತ ಕನ್ನಡದಲ್ಲಿ ಏನು ಪದ ಉಪಯೋಗಿಸ್ತೇವೆ, ಇದರಲ್ಲೇ ನಮ್ಮ ಭಾರತೀಯತೆ ಇದೆ. ಪ್ರಶ್ನೆ ಮಾಡ್ತಕ್ಕಂಥದ್ದು, ಆ ಪ್ರಶ್ನೆಗೆ ನಮ್ಮತನ ಕಂಡುಕೊಳ್ಳತಕ್ಕಂಥದ್ದೇ ನಮ್ಮ ಶಾಲೆಯ ನಿಜವಾದಂತಹ ತತ್ವ ಅಂದರೆ ಕಾನ್ಸೆಪ್ಟ್. ಪೆಡಗಾಜಿಕಲ್ ಕಾನ್ಸೆಪ್ಟ್ಸಲ್ಲಿ ಹೇಳಬೇಕು ಅಂದರೆ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಏನು ಹೇಳ್ತೇವೆ, ಇದು ಭಾರತೀಯ ಕಾನ್ಸೆಪ್ಟು, ಗುರುಕುಲ ಕಾನ್ಸೆಪ್ಟು. ನನಗೊಂದು ಆಲೋಚನೆ ಇದೆ, ಆ ಆಲೋಚನೆನ ನಾನು ಪ್ರಶ್ನೆಯಾಗಿ ನಮ್ಮ ಗುರುಗಳಿಗೆ ಕೇಳ್ತಾನೆ, ಆ ಗುರುಗಳು ಉತ್ತರ ಕೊಡ್ತಾರೆ. ಆಗ ನಾನು ನನ್ನ ಸ್ಕಿಲ್ ಅಂದರೆ ನನ್ನಲ್ಲಿರ್ತಕ್ಕಂತಹ ಏನೊಂದು ಜ್ಞಾನ ಇತ್ತು ಅದನ್ನು ಹೆಚ್ಚು ಮಾಡ್ಕೊಳ್ತೇನೆ, ಅಥವಾ ಶಕ್ತಿ ಏನಿತ್ತು ಅಥವಾ ಬುದ್ಧಿವಂತಿಕೆ ಏನಿತ್ತು ಅದನ್ನು ಹೆಚ್ಚಾಗಿ ಮಾಡ್ಕೊಳ್ತೀನಿ. ಇದೇ ನಮ್ಮ ಭಾರತೀಯತೆ. ಅದನ್ನು ನಾವು ಫಸ್ಟ್ ಡೇಯಿಂದ ಫಾಲೋ ಮಾಡ್ಕೊಂಬರ್ತೀವಿ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಸಂಸ್ಕೃತಿಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೂ ತುಂಬ ಇದೆ. ಲಾಂಗ್ ವೇ ಟು ಗೋ ಅಂತ ಹೇಳ್ತಾರಲ್ಲ, ತುಂಬ ದೂರ ಹೋಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಗವದ್ಗೀತೆ ಅಂತಕ್ಕಂತಹದ್ದು ನಮ್ಮನ್ನು ತಿದ್ದತಕ್ಕಂತಹ ವಿಚಾರ. ಅದು ಆ ಭಗವದ್ಗೀತೆ ಇರಬಹುದು ಅಂದರೆ ಅದು ಯಾವುದೇ ರಿಲಿಜಿಯಸ್ ಟೆಕ್ಸ್ಟ್ ಅಲ್ಲ, ಅಂದರೆ ಅದು ಹಿಂದೂಗೋ ಅಥವಾ ಇನ್ಯಾವುದಕ್ಕೋ ಒಬ್ಬರಿಗೆ ಸೀಮಿತವಾಗಿರೋದಲ್ಲ. ಅದು ಪ್ರತಿಯೊಬ್ಬ ಸ್ಪಿರಿಚುವಲ್ ಪಾತ್ ಅಥವಾ ಫಿಲಾಸಫಿಕಲ್ ಪಾತ್ ಅಥವಾ ಎಜುಕೇಷನಲ್ ಪಾತಲ್ಲಿ ಇರ್ತಕ್ಕಂಥ ಒಂದು ಕಲೀಲೇಬೇಕಾಗಿರ್ತಕ್ಕಂಥ ವಿಚಾರ. ಅದನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ದಿನಗಳಿದೆ. Director and the principal of that school. So here we in the Ekam institution we follow CBSE as well as IGCSE curriculum. So today this year we have a beautiful this academic year we have a beautiful annual day program. The topic is this one, vocal to local. So we are in the 21st century, so we need to encourage students. The traditions are very, very important. The culture, that is very important in this century. So what exactly we are focusing here in the curriculum, like the inquiry based learning. So the students should know what exactly the real life, taking them practical to the fields, the agriculture, and connecting them to the real time, the economy. So they can decide their own life apart from the medicine sector and other sectors. So we need to focus on other areas, that's life. Teaching them a culture, showing them what exactly the real life. The feelings are very, very important. The emotions they carry, that is very, very important in life. So let's all put our hands together, encourage this society and make sure that the holistic development, that is very, very important. Taking them to roots, I believe the Gurukul system, like Sir told, the roots are very, very important. Let's all put together hands and make sure that the upcoming generation should uplift the culture and the traditions, and like the Ragi Mudda, that is very, very important. So the Bagalkot belt, the Mandya belt, the sugarcane belt, everything is important. The students should explore these all things and uplift and the upcoming generation. Of course, the Bangalore is a Silicon Valley city. So apart from the Silicon Valley city, let's uplift our culture also in an important way. Thank you all. Thank you so much.